ಚಿತ್ರದುರ್ಗದಲ್ಲಿ ನಡೆದಂಥ ಸ್ಮರಣೆ ಕಾರ್ಯಕ್ರಮವೊಂದು ಧರ್ಮ ಯುದ್ಧಕ್ಕೆ ವೇದಿಕೆಯಾಗಿದೆ. ಲಿಂಗಾಯತ ಸ್ವಾಮೀಜಿಗಳಿಬ್ಬರ ನಡುವಿನ ತಿಕ್ಕಾಟ ವಿಶ್ವಗುರು ಬಸವಣ್ಣನವರ ನಿಲುವನ್ನೇ ಪ್ರಶ್ನಿಸಿದೆ. ಇಬ್ಬರು ಸ್ವಾಮೀಜಿಗಳ ಮಧ್ಯೆ ಟಾಕ್ ಫೈಟ್ ನಡುವೆ ಹಿಂದೂ ಧರ್ಮದ ಅವಹೇಳನ ಕೂಡ ನಡೆದು ಹೋಗಿದೆ. ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ. ಬಸವಣ್ಣ ಹಿಂದೂ ಇಂದು ಮುಂದು ಎಂದೆಂದು ಹಿಂದೂ. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನ ಒಳಗೊಂಡಂತಹದ್ದು. ಹಿಂದೂಗಳು ಅಲ್ಲ ಅಂತಾರಲ್ಲ, ಮತ್ತೆ ಯಾಕೆ ನೀವು ಮೀಸಲಾತಿ ತೆಗೆದುಕೊತಾ ಇದ್ದೀರಾ? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನಬೇಕು. ಇಂಥ ಅದ್ಭುತ ಮಾತುಗಳನ್ನಾಡಿದ ವಿಶ್ವಗುರು ಬಸವಣ್ಣನವರ ಮೂಲವೇ ಲಿಂಗಾಯತ ಸ್ವಾಮೀಜಿಗಳ ಮಧ್ಯೆ ಮಾತಿನ ಮಲ್ಲ ಯುದ್ಧಕ್ಕೆ ವೇದಿಕೆಯಾಗಿದೆ. ವಿಶ್ವಗುರುವಿನ ಮೂಲವನ್ನ ಕೆದಕಿ ವಿವಾದದ ಹೊದಿಕೆಯನ್ನ ಕೆಡವಿ ಹಿಂದೂ ಧರ್ಮದ ಬಗ್ಗೆ ಪಂಡಿತಾರಾಧ್ಯ ಶ್ರೀಗಳು ನೀಡಿರೋ ಹೇಳಿಕೆ ಗೊಂದಲಕ್ಕೆ ಕಾರಣವಾಗಿದೆ. ಒಂದೇ ವೇದಿಕೆಯಲ್ಲಿ ಇಬ್ಬರು ಸ್ವಾಮೀಜಿಗಳ ನಡುವೆ ಧರ್ಮ ಯುದ್ಧ. ಹಿಂದೂ ಅಂದ್ರೆ ಧರ್ಮವೇ ಅಲ್ಲ ಎಂದ ಪಂಡಿತಾರಾಧ್ಯ ಶ್ರೀ. ಚಿತ್ರದುರ್ಗದ ಹೊಳಲ್ಕೆರೆಯಲ್ಲಿ ನಡೆದ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ 30ನೇ ಸ್ಮರಣ ಕಾರ್ಯಕ್ರಮ ಇಬ್ಬರು ಸ್ವಾಮೀಜಿಗಳ ನಡುವೆ ಧರ್ಮ ಯುದ್ಧಕ್ಕೆ ವೇದಿಕೆಯಾಗಿತ್ತು. ಲಿಂಗಾಯತ ಅನ್ನೋದು ಪ್ರತ್ಯೇಕ ಧರ್ಮವಲ್ಲ, ಅದು ಹಿಂದೂ ಧರ್ಮದ ಒಂದು ಭಾಗ ಅನ್ನೋ ವಚನಾನಂದ ಶ್ರೀ ಹೇಳಿಕೆಗೆ ಸಾಣೆಹಳ್ಳಿ ಪಂಡಿತಾರಾಧ್ಯ ಶಿವಾಚಾರ್ಯ ಶ್ರೀಗಳು ಕೌಂಟರ್ ನೀಡೋ ಭರದಲ್ಲಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಹಿಂದೂ ಅಂದ್ರೆ ಒಂದರ್ಥದಲ್ಲಿ ಧರ್ಮವೇ ಅಲ್ಲ, ಹಿಂದೂ ಅಂದ್ರೆ ಅನೈತಿಕ ಅನಾಚಾರಗಳನ್ನ ಒಳಗೊಂಡಂತದ್ದು ಅನ್ನೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ರು. ಅತ್ಯಂತ ಜವಾಬ್ದಾರಿಯ ಸ್ಥಾನದಲ್ಲಿ ಇದ್ಕೊಂಡಿರ್ತಾನೆ. ಬಸವಣ್ಣ ಹಿಂದೂ ಇಂದು ಮುಂದು ಎಂದೆಂದು ಹಿಂದೂ. ಬಸವಣ್ಣ ಹಿಂದೂ ಇಂದು ಮುಂದು ಎಂದೆಂದು ಹಿಂದೂ. ಬಸವಣ್ಣ ಹಿಂದೂ ಅಲ್ಲ ಅನ್ನುವಂಥದ್ದೊಂದು ವಾತಾವರಣ ಕ್ರಿಯೇಟ್ ನಡೀತಾ ಇದೆ, ಅದು ಅಲ್ಲ. ಲಿಂಗಾಯತ ಧರ್ಮದ ಹುಟ್ಟಿಗೆ ಕಾರಣರಾದಂಥವರು ಬಸವಾದಿ ಶಿವಶರಣರು. ಲಿಂಗಾಯತ ಹಿಂದೂ ಧರ್ಮದ ಒಂದು ಭಾಗ ಅಲ್ಲ, ನೀವು ಇದನ್ನು ಗಮನಿಸ್ಬೇಕು. ಹಿಂದೂ ಅಂತಂದ್ರೆ ಎಲ್ಲ ರೀತಿಯ ಅನೈತಿಕ ಅನಾಚಾರಗಳನ್ನು ಒಳಗೊಂಡಂಥದ್ದು. ಹಿಂದೂ ಒಂದರ್ಥದಲ್ಲಿ ಧರ್ಮವೇ ಅಲ್ಲ. ಸಿಂಧೂ ದೇಶದ ನದಿಯಿಂದ ಈ ಕಡೆ ಇರುವಂಥದ್ದು ಹಿಂದೂ ದೇಶ ಅಂತ ಕರೆದ್ರು ಆ ಅರ್ಥದಲ್ಲಿ ಆಗೋದಾದರೆ ನಾವೆಲ್ಲರೂ ಹಿಂದೂಗಳೇ. ಅದೊಂದು ಧರ್ಮ ಅನ್ನೋದಾದರೆ ಖಂಡಿತ ನಾವು ಹಿಂದೂ ಧರ್ಮದವರಲ್ಲ. ನಮ್ಮದು ಒಂದು ಸ್ವತಂತ್ರ ಲಿಂಗಾಯತ ಧರ್ಮ ಅನ್ನೋದನ್ನು ಪ್ರತಿಯೊಬ್ಬರು ಕೂಡ ಗಮನದಲ್ಲಿಟ್ಕೊಳ್ಬೇಕಾಗಿದೆ. ಪಂಡಿತಾರಾಧ್ಯ ಶ್ರೀಗಳ ಹೇಳಿಕೆಗೆ ವಚನಾನಂದ ಶ್ರೀ ತಿರುಗೇಟು. ಯಾರ್ ಏನೇ ಹೇಳಿದ್ರು ನಾವು ಹಿಂದೂಗಳೇ ಅಂತ ಕೌಂಟರ್. ಹಿಂದೂ ಅಂದ್ರೆ ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಅಂತ ಪಂಡಿತಾರಾಧ್ಯ ಶ್ರೀಗಳ ಹೇಳಿಕೆಗೆ ವಚನಾನಂದ ಶ್ರೀಗಳು ಅಸಮಾಧಾನಗೊಂಡಿದ್ರು. ಅದೇ ವೇದಿಕೆ ಮೇಲಿದ್ದ ವಚನಾನಂದ ಶ್ರೀ ಪಂಡಿತಾರಾಧ್ಯ ಶ್ರೀಗಳ ಹೇಳಿಕೆಗೆ ಕೌಂಟರ್ ಕೊಟ್ಟಿದ್ದಾರೆ. ಯಾರ್ ಏನೇ ಹೇಳಿದ್ರು ನಾವು ಹಿಂದೂಗಳೇ ಅಂತ ಕಿಡಿ ನುಡಿದ್ರು. ಈ ವೇಳೆ ಕೆಲವರ ವಿರೋಧವೂ ವ್ಯಕ್ತವಾಗಿತ್ತು. ಹಿಂದೂ ಅನ್ನುವಂತಹದ್ದು ಅದು ಅತ್ಯಂತ ಸತ್ಯ ಸನಾತನವಾಗಿರುವಂತಹದ್ದು. ಯಾರೇನು ಬೇಕಾದ್ರೂ ಹೇಳಬಹುದು. ಹಿಂದೂ ಅದೊಂದು ವಿಶಾಲ ಮಹಾಸಾಗರ. ಈ ವೇದಿಕೆ ಮೂಲಕ ಹೇಳಿಕೆ ಇಚ್ಛೆ ಪಡ್ತೇವೆ. ಏನು ಅಂತಂದ್ರೆ ನೀವು ಕೂತ್ಕೊಳ್ಳಿ ಶಾಂತರಾಗ. ಇನ್ನು ವೇದಿಕೆ ಮೇಲೆ ಪಂಡಿತಾರಾಧ್ಯ ಶ್ರೀಗಳಿಗೆ ಮನವರಿಕೆ ಮಾಡುವ ಕೆಲಸವನ್ನ ವಚನಾನಂದ ಶ್ರೀ ಮಾಡಿದ್ರು. ಮುಗುಳ್ನಗುತ್ತಲೇ ಇಬ್ಬರು ಸ್ವಾಮೀಜಿಗಳು ಹೌದು ಅಲ್ಲ ಅಂತ ವಾಗ್ವಾದಕ್ಕೆ ಇತಿಶ್ರೀ ಹಾಡಿದ್ರು. ಇವತ್ತು ನಾವು ಸಾಂವಿಧಾನಿಕವಾಗಿ ಹಿಂದೂ ಅಂತ ಹೇಳ್ಕೊಂಡೆ ನಾವು ಮೀಸಲಾತಿನ ಪಡ್ಕೋತಾ ಇರೋದು. ಹಾಗಾದ್ರೆ ನೀವು ಯಾರು ನಾವು ಹಿಂದೂಗಳು ಅಲ್ಲ ಅಂತಾರಲ್ಲ, ಮತ್ತೆ ಯಾಕೆ ನೀವು ಮೀಸಲಾತಿ ತೆಗೆದುಕೊತಾ ಇದ್ದೀರಾ? ನಾ ಕೇಳೋದು, ಸಾಂವಿಧಾನಿಕವಾಗಿ ನಾವೆಲ್ಲವೂ ಯಾವ ಅದರಲ್ಲಿ ಮೀಸಲಾತಿ ಪಡ್ಕೋತಾ ಇದ್ದೀವಿ? ನಮಗಿರೋದು ಹಿಂದೂಗಳೇ, ಹಿಂದೂ ಲಿಂಗಾಯತರು. ನಮ್ಮ ಅಜ್ಜ ನಮ್ಮ ಮುತ್ತಜ್ಜ ಏನು ಬರ್ಸಿದ್ದಾರೆ ನಮ್ಮ ಸರ್ಟಿಫಿಕೇಟ್ನಲ್ಲಿ? ಹಿಂದೂ ಲಿಂಗಾಯತ ಅಂತ. ಅವ್ರಿಗಿಂತ ನಾವು ಜ್ಞಾನಿಗಳ? ಅವ್ರಿಗಿಂತ ಹೆಚ್ಚು ಅಧ್ಯಯನ ಬೇಕು ನಮಗೆ.
ಇರ್ಲಿ ಹಿಂದೂ ಅಂದ್ರೆ ಅನೈತಿಕ, ಅನಾಚಾರಗಳನ್ನ ಒಳಗೊಂಡಂತದ್ದು ಎಂಬ ಪಂಡಿತಾರಾಧ್ಯ ಶ್ರೀಗಳ ಹೇಳಿಕೆ ಹಲವರನ್ನ ಕೆರಳಿ ಕೆಂಡವಾಗಿಸ್ಬಿಟ್ಟಿದೆ. ಈ ವಿವಾದ ಇನ್ನು ಯಾವ ಹಂತಕ್ಕೆ ಹೋಗುತ್ತೋ ಕಾದು ನೋಡಬೇಕಿದೆ. ರಾಘವೇಂದ್ರ, ನ್ಯೂಸ್ ಫಸ್ಟ್, ಚಿತ್ರದುರ್ಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.